Hi guys, welcome back to our channel Two States Couple. This is Neha and ನನ್ನ ಹೆಸರು ಸಯೂಜ್. yes, very good. So ನಾವು ಇವಾಗ ಎಲ್ಲಿದ್ದೀವಿ? ನಾವೀಗ ಕೇರಳ. We are in Kerala now. ಕೇರಳದಲ್ಲಿ ಕಣ್ಣೂರಲ್ಲಿ ಇದ್ದೀವಿ ನಾವೀಗ. ಹೌದು, ನನ್ನ ಮನೆಯಲ್ಲಿ ಇವ್ರ ಮನೆ ಈಗ ನನ್ನ ಮನೆ ಆಗಿದೆ. ಹೌದು. ಸೊ ಇವಾಗ ವಿಶು ಆ್ಯಕ್ಚುಲಿ ಬಂದು ನಾವು ಬಂದಿರೋದೇಂತಕ್ಕೆ ಅಂದರೆ ಒಂದು ಸ್ವಲ್ಪ ಇವ್ರದ್ದು ಬ್ರದರ್ ಬಂದಿದ್ದಾರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಫ್ಯಾಮಿಲಿ ಜೊತೆ ಅಂತ. ಆಮೇಲೆ ಎನಿವೇ ವರ್ಕ್ ಫ್ರಮ್ ಹೋಮ್, ಸೊ ಮನೇಲೆ ಕೆಲಸ ಮಾಡ್ಬೋದು. ಆ್ಯಂಡ್ ಮತ್ತೆ ಏನಂತಂದರೆ ವಿಶು ಕೇರಳದಲ್ಲಿ ವಿಶು ಆ್ಯಂಡ್ ಓಣಂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ವಿಶುದೆಲ್ಲ ವ್ಲಾಗ್ಸ್ ಹಾಕ್ತೀವಿ ನೋಡಿ. ದೆನ್ ವಿಶು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಯುಗಾದಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಿರೋ ಅದೇ ಥರ ವಿಶು ಸೆಲೆಬ್ರೇಟ್ ಮಾಡೋದು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಮ್ಮ ಮಮ್ಮಿ ಹೇಳ್ತಿದ್ರು ಲೈಕ್ ನಾವು ಚಂದ್ರಮಾನ ಯುಗಾದಿ ಸೆಲೆಬ್ರೇಟ್ ಮಾಡೋದು, ಅವ್ರು ಸೌರಮಾನ ಯುಗಾದಿ ಸೆಲೆಬ್ರೇಟ್ ಮಾಡೋದು, ಆ ಥರ ಏನೋ ಹೇಳ್ತಾ ಇದ್ರು. ಅದು 2 ಟೈಪ್ ಯುಗಾದಿ ಬರುತ್ತೆ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಯುಗಾದಿ ಲೈಕ್ ಆಸ್ ಇವ್ರು ಹೇಗೆ ವಿಶು ಸೆಲೆಬ್ರೇಟ್ ಮಾಡ್ತಾರೋ ಅದೇ ಥರ. ಫಾರ್ಮರ್ಸ್ದು ಲೈಕ್ ನ್ಯೂ ಇಯರ್ ಹಾರ್ವೆಸ್ಟಿಂಗ್ ಟೈಮ್ ಅದು ಅಲ್ವಾ? ನಮಗೂ ಗೊತ್ತಿಲ್ಲ, ನನಗೆ. ಸೊ ಹಂಗೆ ಇದು ನನ್ನ ಫಸ್ಟ್ ವಿಶು ಕೇರಳದಲ್ಲಿ ಮದುವೆ ಆದ್ಮೇಲೆ ಬಂದಿರೋ ಫಸ್ಟ್ ವಿಶು. ನೋಡಬೇಕು, ನನಗೂ ರಿಚುವಲ್ಸು ಎಲ್ಲ ಏನೂ ಗೊತ್ತಿಲ್ಲ. ಸೊ ಫಸ್ಟ್ ಟೈಮು ಫುಟೇಜಸ್ ಎಲ್ಲ ತೊಗೊತೀವಿ ವಿಶುದು, ಅವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಏನೋ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಕೇರಳ ಕಣ್ಣೂರಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ವಿದೌಟ್ ಎ ಸಿ ಯು ಕಾಂಟ್ ಸ್ಲೀಪ್, ಮಲ್ಕೊಳಕ್ ಸಾಧ್ಯನೇ ಇಲ್ಲ. ಫ್ಯಾನ್ ಎಲ್ಲ ಫುಲ್ ಬಿಸಿ ಗಾಳಿ ಹಂಗೆ ಹೊಡೆಯುತ್ತೆ, ಸಾಧ್ಯನೇ ಇಲ್ಲ. ಈ ವರ್ಷ ಇನ್ನೂ ಜಾಸ್ತಿ ಇದೆ, 34 ಹತ್ರ ಇದೆ ಅಲ್ಲ. ಬಟ್ ನಮ್ಮೂರು ಕುಮಟಾ ಲೈಕ್ ಎರಡೂ ಕೋಸ್ಟಲ್ಲೇ, ಕುಮಟಾನು ಕೋಸ್ಟಲ್ಲು, ಕೇರಳ ಕಣ್ಣೂರು ಕೋಸ್ಟಲ್ಲು. ಬಟ್ ನಮಗೆ ಬಂದು ಅಷ್ಟೊಂದು ಶೆಕೆ ಇಲ್ಲ ಕುಮಟಾದಲ್ಲಿ, ಇಲ್ಲಿ ತುಂಬ ಶೆಕೆ. ಸೊ ಒಂದೇ ಸರಿ ಬ್ಯಾಂಗ್ಳೂರಿಂದ ಇಲ್ಲಿ ಲ್ಯಾಂಡ್ ಆದ ತಕ್ಷಣ ಒಂಥರ ಇಡ್ಲಿ ಎಲ್ಲ ಹಾಕಿ ಬೇಯಿಸಿದಂಗೆ ಆಗ್ತಿದೆ. ಬಟ್ ನನಗೆ ಹಂಗೆ ಅನಿಸಿಲ್ವಲ್ಲ, ಈಗ ನಾವು ಬಂದ್ಮೇಲೆ ಅಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಇಲ್ಲಂತೂ ಇಡ್ಲಿ ಥರ, ಇಡ್ಲಿ ಹೆಂಗೆ ಸ್ಟೀಮ್ ಆಗ್ತಾ ಇದೆ ಹಂಗೆ ಆಗ್ತಾ ಇದ್ದೀವಿ. ಇವಾಗ ಆ್ಯಕ್ಚುಲಿ ನಾವು ಎಲ್ಲಿಗೆ ಹೊರಟಿದ್ದೀವಿ ನಾವು ಸ್ವಲ್ಪ ಶಾಪಿಂಗ್. ನನ್ನ ಮಾಮ್ ಎಲ್ಲ ನನಗೆ ಲೈಕ್ ವಿಶುಗೋಸ್ಕರ ದಟ್ ಕೇರಳ ಸ್ಯಾರಿ ಬರುತ್ತಲ್ಲ, ಸೊ ಅದು ಕೊಡಿಸ್ತಿದ್ದಾರೆ. ಸೊ ನಾವು ಕೇರಳ ಸ್ಯಾರಿ ಪರ್ಚೇಸ್ಗೆ ಹೋಗ್ತಾ ಇದ್ವಿ ಶಾಪಿಂಗ್ಗೆ. ಆ್ಯಂಡ್ ಸಮ್ ರಿಚುವಲ್ಸ್ ಏನೋ ಇದೆ ಅಂತೆ, ಲೈಕ್ ಫ್ರಮ್ ಮಾಮೆಲ್ಲ ಕಡೆಯಿಂದ ನನ್ನ ಮಮ್ಮಿ ಡ್ಯಾಡಿಗೆ ಏನಾರ ಬಟ್ಟೆ ಗಿಫ್ಟ್ ಕೊಡೋದು ಅಂತ ವಿಶುದಲ್ಲಿ. ಏನಾದ್ರು ಬಟ್ಟೆ ಮದುವೆ ಆದ್ಮೇಲೆ ಫಸ್ಟ್ ವಿಶುಗೆ ನನ್ನ ಪೇರೆಂಟ್ಸಿಗೆ ಏನಾರ ಲೈಕ್ ಬಟ್ಟೆಗಳನ್ನ ಗಿಫ್ಟ್ ಕೊಡಬೇಕಂತೆ. ಸೊ ಅದ್ರದ್ದು ಶಾಪಿಂಗ್ ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡೋಣ. ಓಕೆ, ಹಾಗೆ ಕೇರಳದಲ್ಲಿ ಲೈಕ್ ನಮ್ಗೆ ಎಷ್ಟಾಗತ್ತೋ ಅಷ್ಟು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲೈಕ್ ಫುಡ್ ರಿವ್ಯೂಸ್ ಇರ್ಬೋದು, ಆ ಥರ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲೇನು ಸ್ಪೆಷಲ್ ಆ ಥರ ಅಲ್ಲ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್, ಕಮ್. ಹುಡುಕ್ತಾ ಇದ್ದೀವಿ ಮಮ್ಮಿ ನಾನು ಇಬ್ರು ಟೆನ್ಷನ್ ಅಲ್ಲಿ ಹುಡುಕ್ತಾ ಇದ್ದೀವಿ. ಟೆನ್ಷನ್ ಫ್ರೀ ಆಗಿ ಹುಡುಕಿ.
ನಿಮಗೆ ಮೀಟಿಂಗ್ ಇದೆ ಅಲ್ಲ, ಇವಾಗ ಹೋಗ್ಬೇಕಲ್ಲ 6 o'clock ಒಳಗಡೆ, ಅದಕ್ಕೆ ಟೆನ್ಷನ್ ಅಷ್ಟು ಬೇಗ ಸಿಗುತ್ತೆ ಇಲ್ಲ ಅಂತ. ಅದು ನೀವು ನೋಡ್ಕೊಂಡ್ರೆ ಆಯ್ತು, ನಾವು ಹೋಗಿದ್ರೆ ಆಯ್ತು. ಸ್ಟಿಚ್ ಕೊಡ್ತಿದ್ದೆ ಅದೇ ಪ್ಲೇಟ್ಸ್. ಸೊ ನಾವೀಗ ಅನ್ನಶ್ವರ ಸಿಲ್ಕ್ಸ್ ಅಂತ, ಸೊ ಅಲ್ಲಿ ಬಂದಿದ್ದೀವಿ. ಫೇಮಸ್ ಕಣ್ಣೂರಲ್ಲಿ. ಸ್ಯಾರೀಸ್ ತೊಗೊಂಡ್ವಿ, ನನ್ನ ಸ್ಯಾರೀಸು ಮತ್ತು ಮಮ್ಮಿಗೆ ತೊಗೊಂಡ್ವಿ. ಹೌದು. ಸೊ ಇವಾಗ ಆಂಟಿ ನೈಟಿ ಅದು ಇದೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹೌದು. ಎಸ್, ಮಾಡ್ತಾ ಇದ್ದಾರೆ. ಮತ್ತೆ ಅಪ್ಪಾಜಿಗೆ ಇದು ಬೇಕಲ್ಲ, ಶರ್ಟು ಮತ್ತು ಪಂಚೆ ತೊಗೋಬೇಕು. ಹೌದು. ಸೊ ಇವ್ರಿಗೆ ಬೇರೆ ಟೈಮ್ ಇಲ್ಲ, ಕೆಲಸ ಇದೆ ಈಗ, ಮೀಟಿಂಗ್ ಇದೆ ಅವ್ರಿಗೆ. ಈಗ ಆಲ್ರೆಡಿ 5:45 ಆಯಿತು, 6 ಗಂಟೆಗೆ ಮೀಟಿಂಗ್ ಇದೆ. ಸೊ ನಾನು ಹೋಗ್ಬೇಕು. ನಮಗೆ ಮನೆ ಹತ್ರ ಒಂದು 5-6 minutes ಅಲ್ಲಿ ರೀಚ್ ಆಗ್ಬಿಡ್ತೀವಿ. ಚೆನ್ನಾಗಿದೆ, ವಿಶು ಅಲ್ವಾ, ಸಖತ್ತಾಗಿದೆ ಕಲೆಕ್ಷನ್ಸು. ಇದು ಕೇರಳ ಸ್ಯಾರೀಸ್ ಎಲ್ಲ ತುಂಬ ವೆರೈಟೀಸ್ ಇದೆ. ವಿಶು ಇರೋದ್ರಿಂದ ತುಂಬ ಕಲೆಕ್ಷನ್ಸ್ ಇದೆ. ಯಾರು ಕೇರಳ ಕಡೆ ಬಂದರೆ ಈ ಥರ ಸ್ಯಾರೀಸ್ ತಗೊಳ್ಳಿ, ಯಾವ್ದಾರ ಒಕೇಶನ್ಗೆ ಹಬ್ಬಕ್ಕೆಲ್ಲ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ನನಗೆ ಟೈಮ್ ನನಗೆ ಇವಾಗ ಶಾಪಿಂಗ್ ಹೋಗಬೇಕು. ಈಗ ನೀವೇ ವ್ಲಾಗ್ ಮಾಡಿ. ಓಕೆ ಸರಿ, ನಾನು ಮನೆಗೆ ಹೋಗ್ತೇನೆ. ನಾವೀಗ ವಾಪಸ್ ಬಂದ್ವಿ. ಆಕ್ಚುಲಿ ನಾನು ಬೇಗನೆ ಬಂದ್ವಿ, ಇವರು ಬೇಗ ಬಂದ್ರು. ನಾವು ಎಲ್ಲ ಫುಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ನಾನು ನಮ್ಮ ಅತ್ತೆ ಮತ್ತೆ ಇವ್ರ ಬ್ರದರು, ನಾವು 3 ಜನ ಒಟ್ಟಿಗೆ ಬಂದ್ವಿ. ಇವರು ಮೊದಲೇ ಬಂದ್ರು, ಇವ್ರಿಗೆ ಮೀಟಿಂಗ್ ಇತ್ತು. ಹಾಗೆ ಮೀಟಿಂಗ್ ಮಿಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮೇನ್ ಆಗಿ ಮೀಟಿಂಗಲ್ಲಿ ಮಾತಾಡಬೇಕಲ್ಲ. ಸೊ ಅದರದ್ದು ಮೇನ್ ಅಪ್ಡೇಟ್ ಕೆಲಸ ಮಾಡಿದ್ವಿ ಅಂತ ಅಪ್ಡೇಟ್ ಕೊಡಲೇಬೇಕು. ಇಲ್ಲ, ನಾವು ಬಂದ್ಬಿಟ್ಟು ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ಪಾರ್ಟ್ ಅಲ್ವಾ. ಸೊ ನಾವು ಏನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತ ನಾವು ತೋರಿಸ್ಬೇಕು, ಹೇಳಬೇಕು, ಅದರದ್ದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಬೇಕು, ಹಂಗೆ ತುಂಬ ಕೆಲಸ ಇದೆ. ಸೊ ಮೀಟಿಂಗ್ ಅಟೆಂಡೇ ಮಾಡಲೇಬೇಕು, ಬಿಕಾಸ್ ನಮ್ಮನ್ನು ಡಿಪೆಂಡ್ ಮಾಡಿಕೊಂಡು ತುಂಬ ಜನ ಇದ್ದಾರೆ ಅಲ್ಲ. ಆಕ್ಚುಲಿ ನಮ್ಮ ಅತ್ತೆ ಹೇಳ್ತಾ ಇದ್ರು, ಮನೇಲಿ ತುಂಬಾ ಫ್ರೂಟ್ಸ್ ಇದೆ, ಏನಾದರೂ ಮಾಡೋಣ ಅಂತ. ಸೊ ಆಗ ಫ್ರೂಟ್ಸ್ ಕಸ್ಟರ್ಡ್ ಮಾಡಿದ್ರೆ, ಲೈಕ್ ಇವಾಗ ಇಲ್ಲಿ ಬಿಸಿಗೆ ಶೆಕೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಫ್ರೂಟ್ಸ್ ಕಸ್ಟರ್ಡ್ ಮಾಡೋಣ ಅಂತ. ಮತ್ತು ನಾವು ಇವತ್ತು ಸ್ಯಾರೀಸ್ ಎಲ್ಲ ತೊಗೊಂಬಂದ್ವಿ. ಸ್ಯಾರೀಸ್ ಎಲ್ಲ ತೋರಿಸ್ತೀವಿ ಆಮೇಲೆ ಯಾವ್ದಾವ್ದು ತೊಗೊಬಂದ್ವಿ ಅಂತ. ಲೈಕ್ ವಿಶು ಸ್ಪೆಷಲು, ಇಲ್ಲಿ ವಿಶು ಸ್ಪೆಷಲ್ಗೆ ತುಂಬ ವೆರೈಟೀಸ್ ಆಫ್ ವೈಟ್ ಕಲರ್ ಕೇರಳ ಸ್ಯಾರೀಸ್ ಬರುತ್ತೆ. ಲೈಕ್ ಅದ್ರಲ್ಲಿ ತುಂಬ ಥರ ಡಿಸೈನ್ಸ್ ಇರುತ್ತೆ. ಮತ್ತು ಸ್ಯಾರಿ ಅಂತ ಅವ್ರದ್ರಲ್ಲಿ ಇನ್ನೊಂದು ಥರ ಇರುತ್ತೆ, ಮುಂಡ್ ಅಂತ ಹೇಳ್ತಾರೆ. ಅದಕ್ಕೆ ಮಿಡಲ್ ಪ್ಲೇಟ್ಸ್ ಬರಲ್ಲ. ಲೈಕ್ ಸ್ಯಾರಿಗೆ ಲೈಕ್ ಕಂಟಿನ್ಯೂ, ಬಟ್ ಮುಂಡ್ ಬಂದ್ಬಿಟ್ಟು ಸೆಟ್, ಅದಕ್ಕೆ ದುಪ್ಪಟ್ಟ ಥರ ಒಂದು ಹಿಂಗೆ ಮುಂಡ್ ಥರ ಕಟ್ಕೊಳ್ಳೋದೊಂದು, ಮತ್ತು ಲೈಕ್ ಬ್ಲೌಸ್ದು ಪೀಸ್ ಇರುತ್ತೆ. ಸೊ ಅದಕ್ಕೆ ಮಿಡಲ್ ಪ್ಲೇಟ್ಸ್ ಬರಲ್ಲ, ಸ್ಯಾರಿಗೆ ಪ್ಲೇಟ್ಸ್ ಬರುತ್ತೆ. ಸೊ ಅದೆರಡು ಕೇರಳದು ಲೈಕ್ ಸ್ಪೆಷಲ್. ಎಸ್, ಒಂದು ಟ್ರೆಡಿಷ್ನಲ್ ವೇರ್, ಸ್ಪೆಷಲ್ ಟ್ರೆಡಿಷ್ನಲ್ ವೇರ್. ಏನೇ ಲೈಕ್ ಒಂದು ಟ್ರೆಡಿಷನ್ ಹಬ್ಬ, ಓಣಂ ಇರ್ಬೋದು ಅಥವಾ ವಿಶು ಇರ್ಬೋದು, ಅಥವಾ ಬೇರೆ ಏನೋ ಟೆಂಪಲ್ ಹೋಗೋದು, ಅಥವಾ ಅವ್ರದ್ರಲ್ಲಿ ಕೆಲವೊಂದು ಮದುವೆಗಳಲ್ಲೂ ಕೆಲವೊಂದು ಟೆಂಪಲ್, ಗುರುವಾಯೂರ್ ಆ ಥರ ಟೆಂಪಲ್ಗಳಲ್ಲಿ ಮದುವೆ ಆಗ್ಬೇಕಾದ್ರೂ ಆ ಥರದ್ದೇ ಹಾಕ್ತಾರೆ. ಅದ್ರಲ್ಲಿ ತುಂಬ ವೆರೈಟಿ ಇದೆ. ಸಿಲ್ಕಲ್ಲೂ ಸಿಗುತ್ತೆ ಆ ಥರದ್ದು. ಸೊ ಕಾಟನಲ್ಲಿ ಸಿಗುತ್ತೆ, ಎಲ್ಲ ಚೆನ್ನಾಗಿದೆ. ಅದೊಂಥರ ತುಂಬ ಲೈಕ್ ಫೇಮಸ್ಸು. ನಾನು ಅದೇ ಇವಾಗ ಅತ್ತೆ ವಿಶುಗೋಸ್ಕರ ಅಂತ ನನಗೆ ತೆಗೆಸ್ಕೊಟ್ರು. ಮತ್ತು ಅದೇ ಮಮ್ಮಿ ಡ್ಯಾಡಿಗೆ ಬಟ್ಟೆ ತೊಗೊಂಡ್ರು. ಲೈಕ್ ಇವ್ರದ್ದು ಸಂಪ್ರದಾಯ ಪ್ರಕಾರ ಲೈಕ್ ಫಸ್ಟ್ ವಿಶುಗೆ, ಮದುವೆ ಆದಮೇಲೆ ಇರೋ ಫಸ್ಟ್ ವಿಶುಗೆ ಹುಡುಗಿ ಅಪ್ಪ ಅಮ್ಮಂಗೆ ಬಟ್ಟೆ ಕೊಡಬೇಕಂತೆ. ಸೊ ಅದು ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಸೊ ಇವಾಗ ಅತ್ತೆ ಇವತ್ತು ನಾನು ಡೈಲಿ ಕಾಫಿ ಮಾಡ್ತಾಯಿದ್ದೆ ಇವತ್ತು. ಸೊ ನಾವು ವ್ಲಾಗ್ ಮಾಡ್ತಾ ಇರೋದ್ರಿಂದ ಅತ್ತೆನೇ ಕಾಫಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಕಾಫಿ ಕುಡಿಬೇಕು. ಕಾಫಿ ಕುಡಿದು ನೆಕ್ಸ್ಟು ಕಸ್ಟರ್ಡ್ ಮಾಡೋದು. ಓಕೆ, ಕಸ್ಟರ್ಡ್ ಮಾಡೋಣ. ಮಾಡೋದೆಲ್ಲ ನಾನು ತಿನ್ನೋದು ಮಾತ್ರ ಪೋಸ್ಟ್ ಕೊಟ್ಟ ತಾನೇ ಮಾಡಿರೋ ಥರ ಪೋಸ್ಟ್ ಕೊಡೋದು ಅಲ್ವಾ? ಹೌದು, ಮಾಡೇ ಇಲ್ಲ ಅಷ್ಟು. ಅದಕ್ಕೆ ಮೊದಲೇ ನನಗೆ ಹೇಳಕ್ ಬಂದ್ರು, ಇನ್ನ ಇದು ಕಸ್ಟರ್ಡ್ ಮಾಡೇ ಇಲ್ಲ. ನಾನು ಮಾಡಿ ಕೊಟ್ಟಿಲ್ವಾ ಕಸ್ಟರ್ಡ್? ಬೆಂಗಳೂರಲ್ಲಿ ಮಾಡಿಕೊಟ್ಟಿದ್ದೀನಿ. ಮತ್ತೆ ಮಾಡಿ ಕೊಟ್ಟಿದ್ದೀನಿ ಅಂದ್ಮೇಲೆ ಮತ್ತೆ ಸುಮ್ಮನೆ
ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನೆನ್ನೆ ಹೊರಗಡೆ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಮತ್ತು ಮನೆಯಲ್ಲೆಲ್ಲ ಫುಲ್ಲು ಅದು ಇದು ಮಾತಾಡ್ತಾ ಕೂತ್ಕೊಂಡ್ವಿ. ಆಮೇಲೆ ಡಿನ್ನರು ಅದು ಇದು ಅಂತ, ಮತ್ತು ಸಯುಗೆ ಕೆಲಸ ಇತ್ತು. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಮೇಲೆ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಮತ್ತು ಲೇಟ್ ಆಯಿತು. ಮತ್ತು ಅತ್ತೆ ಹೇಳಿದ್ರು ನಾಳೆ ಮಾಡೋಣ, ಇದಕ್ಕೆ ಬೇಡ ಅಂತ. ಸೊ ಇವಾಗ ಮಾರ್ನಿಂಗ್ ಆಗಿದೆ. ನಾನು ವ್ಲಾಗ್ ಮಾಡ್ತಾರೆ ನೋಡಿಬಿಟ್ಟು ಮಾಮಿ ನಗ್ತಾ ಇದ್ದಾರೆ. ಸೊ ಇವಾಗ ಕಾಫಿ ಎಲ್ಲ ಆಯಿತು. ಕಾಫಿ ಎಲ್ಲ ಟೀ. ನಾವು ಯಾವಾಗಲೂ ಕೇರಳ ಬಂದ ತಕ್ಷಣ ಆಂಟಿ ಮತ್ತೆ ಬಂದ್ಬಿಟ್ಟು ಯಾವಾಗಲೂ ಫಸ್ಟ್ ಎದ್ದ ತಕ್ಷಣ ಕಾಫಿ ಟೀ ಕುಡಿತಾರೆ. ಸೊ ಹಾಗಾಗಿ ನಾನು ಟೀ ಎಲ್ಲ ಮಾಡಿ ಟೀ ಎಲ್ಲ ಕುಡಿದ್ವಿ, ನಾನು ಮತ್ತು ಅತ್ತೆ. ಇವಾಗ ಬ್ರೇಕ್ಫಾಸ್ಟು ಮಾಡಬೇಕು. ಬ್ರೇಕ್ಫಾಸ್ಟ್ನ ಹಾಕಿಲ್ಲ, ರೆಡಿ ಮಾಡಬೇಕು. ಮತ್ತು ಸಯು ಇನ್ನೂ ಮಲ್ಕೊಂಡಿದ್ದಾರೆ. ಸೊ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ನೆನ್ನೆ ಹೇಳ್ದಂಗೆ ಫ್ರೂಟ್ಸ್ ಸಲಾಡ್ ಮಾಡಿಬಿಟ್ಟು, ಮತ್ತು ನನಗೆ ಜಾಸ್ತಿ ಮಾತಾಡ್ತಾ ಮಲಯಾಳಮೇ ಬರ್ತಾಯಿದೆ ಬಾಯಿಗೆ. ಯಾಕಂತಂದರೆ ಇಲ್ಲೆಲ್ಲರ ಜೊತೆನೂ ಲೈಕ್ ಮಲಯಾಳಮಲ್ಲೇ ಲೈಕ್ ಮಾತಾಡೋದಲ್ವ. ಸೊ ಅದು ಮಾತಾಡ್ಬೇಕಾದ್ರೆ ಒಂದೊಂದು ವರ್ಡ್ ಬಂದುಬಿಡುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೊತೀನಿ. ಮತ್ತು ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ನೋಡ್ತಾ ಇರಿ. ಸಯು ಮಲ್ಕೊಂಡಿದ್ದಾರೆ, ಸರಿಯಾಗಿ ನಿದ್ದೆ ಹೊಡಿತಾ ಇದ್ದಾರೆ. ನಾವೆಲ್ಲ ಎದ್ದು ಕೆಲಸ ಅದು ಇದು ಅಂತ ಮತ್ತೆ ಮಾಡ್ತಾಯಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಫ್ರೂಟ್ಸ್ ಎಲ್ಲ ಮಾಡಿಬಿಟ್ಟು ಮಾಡಬೇಕಾದ್ರೆ ಸಿಗ್ತೀನಿ. ಮತ್ತು ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ತಾರ ಸಯ್ಯಗೆ ಗೊತ್ತಿಲ್ಲ. ಸೊ ಸುಮ್ಮನೆ ನಾನು ಇಟ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀವಿ. ಓಕೆ, ಮತ್ತೆ ಸಿಗೋಣ. ಏನು ಮಾಡ್ತಿದ್ದೆ? ಆಂಟಿ ಏನು ಕುಡಿಬೇಕಂತಂದ್ರು? ಪುಡಿ. ಹಾಂ, ಮಂಜಲ್ ಪುಡಿ, ಟರ್ಮರಿಕ್. ಅದನ್ನ ಪುಡಿ ಮಾಡಕ್ಕೆ ಕೊಡ್ಬೇಕಂತ, ಮಾಡಕ್ಕೆ ಕೊಡಬೇಕು ಅಂತಂದ್ರ. ಫೈನ್. ಈಗಂತ ಹಾಲು ಕಾಯಿಸ್ತಾ ಇದ್ದೀವಿ. ಐ ಮೀನ್ ಹಾಫ್ ಲೀಟರ್ ಹಾಲಿಗೆ ಸ್ವಲ್ಪ ಕೋಲ್ಡ್ ಹಾಲು, ಒಂದು 2 ಟೀ ಸ್ಪೂನ್ ಹಾಲು, ಕೋಲ್ಡ್ ಹಾಲು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಾಸ್ಟರ್ಡ್ ಪೌಡರ್ ಹಾಕಬೇಕು. ಐ ಮೀನ್ ಕನ್ಸಿಸ್ಟೆನ್ಸಿ ನಿಮ್ಗೆ ಸ್ವಲ್ಪ ತುಂಬ ತಿಕ್ಕಾಗಬೇಕು ಅಂದರೆ 2.5 3 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್ ಹಾಕಬೇಕು. ಇಲ್ಲ ಸ್ವಲ್ಪ ಲೈಟಾಗಿ ಹಾಕಿದ್ರೆ 1.5 2 ಸಾಕಾಗತ್ತೆ. ಜಾಸ್ತಿನೇ ಇರಲಿ. ಯಾಕೆ ಹಾಗೆ ಇಲ್ಲಿ ಇಟ್ಕೊಳ್ಳಿ ಬನ್ನಿ. ಅಂತಂದರೆ ಕೋಲ್ಡ್ ಹಾಲು ಯಾಕೆ ತೊಗೊಬೇಕಂತಂದರೆ ಕಸ್ಟರ್ಡ್ ಪೌಡ್ರು ಒಂಥರ ಗಂಟಂಗೆ ಆಗ್ಬಿಡುತ್ತೆ. ಸೊ ಅದನ್ನು ನಾಟು ಇಲ್ಲದೆ ಇರೋಂಗೆ ಕಲಿಸ್ಕೊಬೇಕಂತಂದರೆ ಕೋಲ್ಡ್ ಹಾಲು ತೊಗೊಬೇಕು. ಕೋಲ್ಡ್ ಹಾಲು ತೊಗೊಂಡ್ರೆ ಗಂಟು ಕಟ್ಟಲ್ಲ. ಸೊ ಕೋಲ್ಡ್ ಹಾಲಲ್ಲೂ ಸ್ವಲ್ಪ ಕಟ್ಟುತ್ತೆ, ಬಟ್ ನಾವು ಅದನ್ನ ಕಟ್ಟದೇ ಇರೋ ಥರ ಹಿಂಗೆ ಮಾಡಿ ಕೈ ಅಥವಾ ಸ್ಪೂನ್ ಯೂಸ್ ಮಾಡಿಬಿಟ್ಟು ಇದು ಮಾಡಬೇಕು. ಗಂಟು ಇಟ್ಕೊಬಾರ್ದು. ಇಲ್ಲಾಂದರೆ ಕಸ್ಟರ್ಡ್ ಪೌಡ್ರ್ ಒಂಥರ ಗಂಟು ಥರ ಬರುತ್ತೆ ಇದು ಕಸ್ಟರ್ಡ್ ಫ್ರೂಟ್ಸಲ್ಲಿ. ಚೆಕ್ ಮಾಡಬೇಕು ಗಂಟು ಇದೆಯಾ ಏನು ಅಂತ. ಗಂಟು ಏನು ಇಲ್ಲ. ಸೊ ಜಾಂಬಕಾಯಿ ಬೇಕಾ? ಜಾಂಬಕಾಯಿ ಇದು ನಮ್ಮ ತೋಟದ್ದು ಜಾಂಬಕಾಯಿ ತಗೊಬಂದರು. ಕುದೀತಾ ಬಂತು, ಅದಕ್ಕೆ ಇವಾಗ ಒಂದ್ಸರಿ ಕಸ್ಟರ್ಡ್ ಮಾಡಿಬಿಟ್ಟು ಕೆಲವು ಸರಿ ಕಸ್ಟರ್ಡ್ ಕೆಳಗಡೆ ಡೆಪಾಸಿಟ್ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ಹಚ್ಬಿಟ್ಟು ತಿರುಗಿಸ್ಬಿಟ್ಟು ಮತ್ತು ಇವಾಗ ಇದನ್ನು ಹೀಗೆ ತಿರುಗಿಸ್ತಾನೆ ಹಾಕಬೇಕು. ಇಲ್ಲ ಅಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ.
ಸ್ವೀಟ್ ಇರಲಿ. ಒಂದು ಹಾಫ್ ಲೀಟರ್ ಹಾಲಿಗೆ ಆಲ್ಮೋಸ್ಟ್ ಒಂದು 8 to 9 ಟೇಬಲ್ ಸ್ಪೂನ್ ಹಾಕ್ತಾರೆ. ಅದು ಟೇಬಲ್ ಸ್ಪೂನ್ ಅಲ್ಲ, ಅದು ನಾರ್ಮಲ್ ಸ್ಪೂನ್, ನಾಟ್ ಟೇಬಲ್ ಸ್ಪೂನ್. ತಿರ್ಗ್ತಾ ಇರಬೇಕಲ್ಲ. ಕಟ್ಕೊಂಡ್ಬಿಡುತ್ತೆ. ತಿರ್ಗಿಸಿ ಎಲ್ಲ ರೆಡಿ ಆಯ್ತಾ? ಎಸ್, ಆ್ಯಕ್ಚುಲಿ ಕಸ್ಟರ್ಡ್ ಮಾಡಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಒಂದು 2 ರಿಂದ 3 ಅವರ್ ಇಡಬೇಕು. ಸೊ ನಾವೊಂದು ಮೇ ಬಿ ಒಂದು 11 o'clock 11:30 ಹಂಗೆ ಇಟ್ಟಿದ್ವಿ ಅನಿಸುತ್ತೆ. ಇವಾಗ ಆಲ್ಮೋಸ್ಟ್ ಒಂದು 2:30 ಆಯಿತು, 2:30 ಆಯಿತು. ಸೊ ಇವಾಗ ನಾವು ಹಾಕ್ತಾಯಿದ್ದೀವಿ. ಇವಾಗ ನಾವು ಫ್ರೂಟ್ಸು ನಮ್ಮ ಮನೇಲಿ ಇದ್ದಿದ್ದೆಲ್ಲ ನಾವು ಹಾಕ್ತಾಯಿದ್ದೀವಿ. ಪೊಮಗ್ರೆನೇಟ್ ಇತ್ತು, ಗ್ರೇಪ್ಸ್ ಇತ್ತು, ಮ್ಯಾಂಗೋ ಇತ್ತು, ಬನಾನಾ ಇತ್ತು, ಆ್ಯಂಡ್ ಇದು ರೇಸನ್ಸ್ ಲೈಕ್ ಅಂದರೆ ಒಣ ದ್ರಾಕ್ಷಿ. ಓಕೆನಾ? ಸೊ ಮ್ಯಾಂಗೋ ಮತ್ತು ಬನಾನಾ ಎಲ್ಲ ನಮ್ಮ ಮನೆಯದೇ, ಇದೆಲ್ಲ ಹೊರಗಡೆ ತಂದಿದ್ದು. ಸೊ ಇವಾಗ ಹಾಕ್ತಾ ಇದೆ, ಮಿಕ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಇದು ಮಾಡೋಕ್ಕೆ ಕಸ್ಟರ್ಡ್ ಮಾಡೋಕ್ಕೆ ಪ್ಲ್ಯಾನ್ ಯಾಕಂದರೆ ನಮ್ಮನೇಲಿ ತುಂಬ ಇದು ಫ್ರೂಟ್ಸ್ ಎಲ್ಲ ಇತ್ತು. ಅದನ್ನ ಹೆಂಗಾದರೂ ಖಾಲಿ ಮಾಡಬೇಕು, ಇಲ್ಲಾಂದರೆ ಹಾಳಾಗುತ್ತಲ್ವ. ಹಾಗಾಗಿ ನಾವೆಲ್ಲ ಕಟ್ ಮಾಡ್ಕೊಂಡು ಕಸ್ಟರ್ಡ್ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್ ಲೈಕ್ ಇನ್ನೂ ಮೊದಲೇ ಪ್ಲ್ಯಾನ್ ಮಾಡ್ತಿದ್ರೆ ಸಪೋಟ ಎಲ್ಲ ಇತ್ತು. ಹೌದು, ಸಪೋಟ ಎಲ್ಲ ಖಾಲಿ ಆಯಿತು. ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿಗೆ ನಾನು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಕಸ್ಟರ್ಡ್ ಪೌಡರು. ನಿಮ್ಗೆ ಇಷ್ಟು ದಪ್ಪ ಬೇಡ, ಒಂದು ಸ್ವಲ್ಪ ಲಿಕ್ವಿಡಿ ಬೇಕು ಅಂತಂದರೆ ಇನ್ನು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸರಿ ಬರುತ್ತೆ. ನಲ್ಲ ಟೇಸ್ಟ್ ಉಂಟು ಅಂತಂದ್ರೆ ಚೆನ್ನಾಗಿದೆ ಅಂತ ಮಲಯಾಳಮಲ್ಲಿ ನಮ್ಮ ಮತ್ತೆ ಹೇಳ್ತಿರೋದು. ನಲ್ಲ ಟೇಸ್ಟ್ ಉಂಟು. ಅನುಜ್ ಕಮೆಂಟ್ ಟೇಸ್ಟ್ ನಲ್ಲ ಟೇಸ್ಟ್ ಉಂಟು ಅಂದ್ರೆ ಚೆನ್ನಾಗಿದೆ ಅಂತ. ನಿಂಗೆ ತಿನ್ನೋ, ನೀವು ತಗೊಳ್ಳಿ. ಇವಾಗ ದೊಡ್ಡ ಸ್ಪೂನಲ್ಲಿ ಹೋಗುತ್ತೆ ಬಾಯಿಗೆ. ಚೆನ್ನಾಗಿದೆ. ಇನ್ನು ಸ್ವಲ್ಪ ಕ್ಯಾಮ್ರಾ ಇದೆ ಅಂತ ಸ್ವಲ್ಪ ತಿಂದ್ಬಿಟ್ರಾ? ಕ್ಯಾಮ್ರಾ ಇದೆ ಅಂತ ಸ್ವಲ್ಪ ತಿಂದ್ರೆ ಇಲ್ಲ, ಆ ಥರ ಏನಿಲ್ಲ. ಎಂತ ಈಗ ತಾನೇ ಊಟ ಮಾಡಿದ್ದು, ಹಾಗಾಗಿ ಸ್ವಲ್ಪ ತಿಂದೆ. ಸ್ವಲ್ಪ ಸ್ವೀಟ್ ಇರಲಿ ಅಂತ. ನೀನು ತಿನ್ನು. ಇವಾಗ ತಿಂತೀನಿ ನಾನು. ಇನ್ನೊಂದ್ಸಲ മാങ്ങക്ക് നമ്മൾ ചാലുന്നുണ്ടെന്ന് ആ മാങ്ങയാ കസ്റ്റേർഡ് നല്ലത്. ആ ഇത് പിന്നെ ഒരു ഇതാണ് ചെന. ತಿನ್ನಿ ಪರವಾಗಿಲ್ಲ. ನಿಮ್ಮ ಮೈಂಡಲ್ಲಿ ಅದೇ ಓಡ್ತಿದೆ ನನಗೆ ಗೊತ್ತು. ಚೆನ್ನಾಗಿದೆ. ಈ ಬೇಸಿಗೆ ಬಿಸಿಗೆ ತಣ್ಣ ತಿಂದ್ರೆ ಆರಾಮ್ ಅನ್ಸುತ್ತೆ.
ಆರಾಮ್ ಅನ್ಸುತ್ತೆ ಅಲ್ವಾ? ತಿನ್ನಿ. ಈಗ ರಾತ್ರಿ ಆಯಿತು. ರಾತ್ರಿಯಾಗಿ ಇನ್ನೇನು ಕಸ್ಟರ್ಡ್ ತಿಂದಾಯಿತು, ಚೆನ್ನಾಗಿ ತಿಂದೆ. ಈಗ ಅದೇ ನೆನ್ನೆ ಶಾಪಿಂಗ್ ಸ್ವಲ್ಪ ಹೋಗಿದ್ದಲ್ಲ, ಅದು ಡ್ರೆಸ್ಸು, ಮತ್ತು ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಿದೆ. ಅದು ತೋರಿಸೋಣ ಅಂತ. ಟ್ರೆಡಿಷ್ನಲ್ ಟೈಪ್ ಕೇರಳ ಟ್ರೆಡಿಷ್ನಲ್ ಸಾರೀಸು. ಆಮೇಲೆ ಸ್ವಲ್ಪ ಇದು ಹೇರ್ ಕಟ್ಟು ಮತ್ತು ಟ್ರಿಮ್ಮಿಂಗ್ ಎಲ್ಲ ಮಾಡ್ಕೊಂಬಂದೆ. ಹೌದು, ಮಾಡ್ಕೊಂಬಂದ್ರಿ. ತೋರಿಸಿ. ತೊಗೊಂಬನ್ನಿ ನೀವು ಇಲ್ಲಿಂದ. ಪಲ್ಲು ಅಲ್ಲ? ಪಲ್ಲು ಬರುತ್ತೆ. ಇದು ಬಾರ್ಡರ್. ಇದಕ್ಕೆ ಬುಟ್ಟಸ್ ಬರಲ್ಲ. ಲೈಕ್ ಕೆಲವೊಂದು ಸೀರೆನಲ್ಲಿ ಬರುತ್ತೆ, ಎಲ್ಲ ಕೇರಳ ಟ್ರೆಡಿಷನಲ್ ಬರಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಬ್ರೈಡ್ ಮದುಮಗಳು ಉಡುವಂಥ ಸೀರೆಗಳು ಇರುತ್ತೆ ಕೇರಳ ಟ್ರೆಡಿಷನಲ್ಲಿ, ಅದಕ್ಕೆಲ್ಲ ಬುಟ್ಟಾಸ್ ಬರುತ್ತೆ, ಮಿಡಲ್ ಚಿಕ್ಕದು. ಸೊ ಇದು ನಾರ್ಮಲಿ ವಿಶು ಸ್ಪೆಷಲು. ಇದು ಎಂದ ಇದು ಆಂಟಿ ಟಿಶ್ಯೂ ಅಲ್ಲೇ, ಇದು ಟಿಶ್ಯೂ ಮಟೀರಿಯಲ್ಲು. ಆ್ಯಕ್ಚುಲಿ ನಾರ್ಮಲ್ ಆಗಿ ಕಾಟನಲ್ಲಿ ಬರುತ್ತೆ, ಬಟ್ ಕಾಟನ್ ಇದು ಕಾಮನ್, ಬಟ್ ಇದು ವಿಶು ಸ್ಪೆಷಲ್. ಸೊ ಇದು ಒಂಥರ ಟಿಶ್ಯೂ ಮಟೀರಿಯಲ್, ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ನೀಟಾಗಿ ಪ್ಲೇಟ್ಸ್ ಎಲ್ಲ ಕೂತ್ಕೊಳ್ಳುತ್ತೆ. ಕಂಪೇರ್ ಟು ಕಾಟನ್ ಸ್ವಲ್ಪ ಪ್ಲೇಟ್ಸ್ ಎಲ್ಲ ಹಾಕೋಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಇದು ಸ್ವಲ್ಪ ಈಸಿ ಅಂತ ನನಗನ್ನಿಸ್ತು. ಸೊ 3 ಸ್ಯಾರಿ ತೊಗೊಂಡಿದ್ವಿ. ಸೊ ಮತ್ತು ಇದು ಇನ್ನೊಂದು ಥರದ್ದು, ಇದು ಬ್ಲ್ಯಾಕ್ ಬಾರ್ಡರು ಮತ್ತು ಇಲ್ಲಿ ಗೋಲ್ಡನ್ ಡಿಸೈನು. ಇದು ಬ್ಲ್ಯಾಕ್ ಬಾರ್ಡರು ಮತ್ತು ಇಲ್ಲಿ ಗೋಲ್ಡನ್ ಡಿಸೈನು. ಇದು ಆ್ಯಕ್ಚುಲಿ ಇದು ನನಗೆ ಅತ್ತೆ ಕೊಡಿಸಿದ್ದು. ಮತ್ತೆ ಇದೆಲ್ಲದಕ್ಕೂ ಕುಚ್ಚು ಬಂದಿದೆ. ಇಂಪಾರ್ಟೆಂಟ್ ಅಂತಂದರೆ ಇದೆಲ್ಲದಕ್ಕೂ ಈ ಥರ ಕುಚ್ಚು ಎಲ್ಲದಕ್ಕೂ ಬಂದಿದೆ. ಸೊ ಕಾಟನ್ಗೆ ಕುಚ್ಚಿರಲ್ಲ, ಬಟ್ ಇದು ವಿಶು ಸ್ಪೆಷಲ್ ಆಗಿರೋದ್ರಿಂದ ಟಿಶ್ಯೂ ಮಟೀರಿಯಲ್ ಆಗಿರೋದ್ರಿಂದ ಕುಚ್ಚು ಬಂದಿದೆ. ಸೊ ಇದೊಂದಾಯಿತು. ಮತ್ತು ಇದು ಪಿಂಕಲ್ಲಿ, ಇದು ಮತ್ತು ಇದು ಆಲ್ಮೋಸ್ಟ್ ಸೇಮ್. ಮತ್ತು ಇದು ಬ್ಲೂ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರೋದು. ಪಿಂಕ್ ಕೂಡ ಸೇಮ್, ಬ್ಲ್ಯಾಕ್ ಥರನೇ ಪಿಂಕ್ ಬಾರ್ಡರ್ ಮತ್ತು ಇಲ್ಲಿ ಗೋಲ್ಡನ್ ಡಿಸೈನು. ಇದು ಇಲ್ಲಿ ಪಲ್ಲು ಬರುತ್ತೆ. ಇದಕ್ಕೂ ಅಷ್ಟೇ ಪಲ್ಲು ಅಂತೆ ಕುಚ್ಚು ಬಂದಿದೆ. ಎರಡು ಪಂಚೆ ಮತ್ತು 2 ಶರ್ಟ್ ಅಲ್ಲ, ಪಂಚೆ ಮತ್ತು ಇದೊಂಥರ ಸಿಂಪಲ್ ಸ್ಯಾರಿ, ಬ್ಲ್ಯಾಕ್ ಮಟೀರಿಯಲ್ಲು, ಬ್ಲೌಸ್ದು ಥರ ಸಿಂಪಲ್ ಸಿಂಥೆಟಿಕ್ ಸ್ಯಾರಿ, ಡೈಲಿ ಯೂಸ್ ಮಾಡೋಕ್ಕೆ. ಸೊ ಸ್ಪೆಷಾಲಿಟಿ ಅಂತಂದರೆ ಪಂಚೆಗಳು, ತುಂಬ ವೆರೈಟೀಸ್ ಆಫ್ ಪಂಚೆಗಳು ಸಿಗುತ್ತೆ. ಸೊ ನೀವು ಶರ್ಟ್ಗೆ ಮ್ಯಾಚಿಂಗ್ ಕಲರ್ಸ್ ಪಂಚೆಗಳು ತೊಗೊಳ್ಬೋದು ವಿತ್ ಗೋಲ್ಡನ್ ಡಿಸೈನ್ಸಲ್ಲಿ. ಸೊ ಇದು ಬಂದು ಡಾರ್ಕ್ ಬ್ಲೂ ಇರೋದ್ರಿಂದ ನಾವು ಡಾರ್ಕ್ ಬ್ಲೂ ಲೈನ್ಸ್ ಮತ್ತು ಗೋಲ್ಡನ್ ಡಿಸೈನ್ ತೊಗೊಂಡ್ವಿ ಈ ಶರ್ಟ್ ಪಪ್ಪಂಗೆ. ಮತ್ತು ಇದು ಬಂದುಬಿಟ್ಟು ಸ್ಕೈ ಬ್ಲೂ ಇರೋದ್ರಿಂದ ಸ್ಕೈ ಬ್ಲೂ ಲೈನ್ಸ್ ವಿತ್ ಗೋಲ್ಡನ್ ಡಿಸೈನ್ಸ್ ತೊಗೊಂಡಿದ್ವಿ. ಪಂಚೆ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಈ ಕಡೆ ಬಂದರೆ ನೋಡ್ಬೋದು, ಟ್ರೈ ಮಾಡ್ಬೋದು. ಕೇರಳ ಕಡೆ ಎಲ್ಲ ಬಂದರೆ ಈ ಶಾಪ್ ಹತ್ರ ಎಲ್ಲ ಕೇರಳದಲ್ಲಿ ಎಲ್ಲ ಶಾಪಲ್ಲೂ ಲೈಕ್ ತುಂಬ ವೆರೈಟೀಸ್ ಆಫ್ ಪಂಚೆಗಳು ಈ ಥರ
ಕೇರಳ ಸ್ಯಾರಿಗಳು ಟ್ರೆಡಿಷನಲ್ ವೇರ್ ತುಂಬ ಸಿಗುತ್ತೆ. ಟ್ರೈ ಮಾಡಿ ಯಾರಾದರೂ ಬಂದರೆ ಅಷ್ಟೇ. ಸೊ ಗೈಸ್ ಅಷ್ಟೇ ಇವತ್ತಿನ ವ್ಲಾಗು. ಸೊ ನೆನ್ನೆ ಶಾಪಿಂಗ್ ಹೋಗಿದ್ವಿ, ಇವತ್ತು ಶಾಪಿಂಗ್ ಹೋಗಿದ್ದೆ. ಇವತ್ತು ಸ್ವಲ್ಪ ಬಟ್ ಇವತ್ತೇನು ಅಷ್ಟೇನು ಫುಟೇಜಸ್ ತಗೊಂಡಿಲ್ಲ. ಜರ್ಬಡಿಯಲ್ಲಿ ಲೈಕ್ ತುಂಬ ಬೇಗ ಹೋಗಿ ಗಡ್ಬಿಡಿ, ಯಾವುದು ಗಡ್ಬಿಡಿಯಲ್ಲಿ ಹೋಗಿ ಬರಬೇಕಾಗಿತ್ತು. ನಂಗೆ ಕೆಲಸ ಇತ್ತು, ಹಾಗಾಗಿ ಮೀಟಿಂಗ್ ಇತ್ತು. ಯಾವಾಗಲೂ ಮೀಟಿಂಗ್ ಇರುತ್ತೆ, ಓಡೋಡ್ ಬರ್ತಾರೆ. ಹೌದು. ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಸೊ ನೆನ್ನೆ ಶಾಪಿಂಗ್ ಹೋದ್ವಿ. ಸೊ ಸ್ಯಾರೀಸ್ ಎಲ್ಲ ನಿಮ್ಗೆ ತೋರಿಸಿದ್ವಿ, ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಯಾರಾದರೂ ಕೇರಳ, ಕಾಸರಗೋಡು, ಅಟ್ಲೀಸ್ಟ್ ಕಾಸರಗೋಡು ಬಾರ್ಡ್ರ್ ಅಲ್ವಾ, ಅಲ್ಲಿನೂ ಕೂಡ ತುಂಬ ವೆರೈಟೀಸ್ ಆಫ್ ಈ ಥರ ಕೇರಳ ಟ್ರೆಡಿಷನಲ್ ವೇರ್ ಸಿಗುತ್ತೆ, ಟ್ರೈ ಮಾಡಿ. ಮತ್ತು ಫ್ರೂಟ್ ಕಸ್ಟರ್ಡು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ನೀವು ಟ್ರೈ ಮಾಡಿ. ಲೈಕ್ ನಿಮ್ಮ ಮನೆಯಲ್ಲಿ ತುಂಬ ಫ್ರೂಟ್ಸ್ ಎಲ್ಲ ಇದ್ದರೆ ಸಡನ್ ಆಗಿ ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಫ್ರೂಟ್ ಕಸ್ಟರ್ಡ್ ತಿನ್ನಕ್ಕೆ. ಲೈಕ್ ಶಕೆ ಅಲ್ವಾ, ಹೊರಗಡೆಯಿಂದ ಐಸ್ ಕ್ರೀಮ್ ತಂದ್ಕೊಂಡು ತಿನ್ನೋ ಬದಲು ಫ್ರೂಟ್ ಕಸ್ಟರ್ಡ್ ಮಾಡ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಹೆಲ್ದಿನೂ ಇರುತ್ತೆ. ಫ್ರೂಟ್ಸ್ ತಿಂತೀವಲ್ಲ, ಅದು ಸೊ ಹೆಲ್ದಿ ಇರುತ್ತೆ. ಮತ್ತು ಆ್ಯಕ್ಚುಲಿ ನಾವಿವಾಗ ಸ್ಯಾರೀಸು ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿದ್ದು ನನ್ನ ಮಮ್ಮಿ ಡ್ಯಾಡಿಗೆ ಅವರು ಕೊಡಬೇಕು ಅಂತ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕುಮಟಾ, ಅಗೇನ್ ಫ್ರಮ್ ಕಣ್ಣೂರ್ ಟು ಕುಮಟಾ. ಲೈಕ್ ನಾಳೆ ನಾವು ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಸೊ ನಾಳೆ ಹೋಗ್ತಾ ಟ್ರೈನಲ್ಲಿ ಫುಟೇಜಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀವಿ. ಸೊ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಸೊ ಕುಮಟಾ ಹೋದ್ಮೇಲೂ ಕೂಡ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ, ನೋಡಿ. ಸ್ಟೇ ಟ್ಯೂನ್ಡ್. ಟೇಕ್ ಕೇರ್, ಗುಡ್ ನೈಟ್, ಬಾಯ್.